ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಮುರುಗೇಶ್ ಸರ್, ಈಗ ಇದನ್ನೆಲ್ಲ ತಯಾರು ಮಾಡ್ಕೊಳಕ್ಕೆ 27,000 ಆಗುತ್ತೆ ಅಂತ, 6,000 ಸಬ್ಸಿಡಿ, ತಿರ್ಗಿ ಇದಕ್ಕೆಲ್ಲ ಏನೇನೆಲ್ಲ ಹಾಕ್ಬೇಕು ಅನ್ನೋದು ಎಲ್ಲ ವಿವರಣೆ ಕೊಟ್ರಿ. ಈಗ ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಸಿದ್ಧತೆ ಮಾಡ್ಕೊಬೇಕಾಗುತ್ತೆ. ನಾವು ಸಿದ್ಧತೆ ಮಾಡ್ಕೊಬೇಕು ಅಂತಂದ್ರೆ ಇದೊಂದು ಕಟ್ಟೆ ನಿರ್ಮಾಣ ಮಾಡಿದ್ರಲ್ಲ, ಈ ಕಟ್ಟೆ ಎಷ್ಟು ಅಡಿ ಉದ್ದ ಬೇಕು ಸರ್? ಇದು 5,000 ಲೀಟರ್ ಕೆಪಾಸಿಟಿ ಕಟ್ಟೆ ಉದ್ದ ಬಂದ್ಬಿಟ್ಟು 24 ಅಡಿ ಉದ್ದ ಬರುತ್ತೆ ಸರ್ ಇದು ಟ್ಯೂಬ್. ಸೊ ನಾವು ಅದಕ್ಕೆ 28 ಅಡಿ ಎಕ್ಸ್ಟ್ರಾ ಮಾಡ್ಕೋಬೇಕು ಕಟ್ಟೆನ. ಟ್ಯೂಬ್ 24 ಅಡಿಯಲ್ಲಿ ಕೂರುತ್ತೆ. ಇದು ಎಕ್ಸ್ಟ್ರಾ ಉದ್ದ ನಾವು ಎಕ್ಸ್ಟ್ರಾ 4 ಅಡಿ ಮಾಡ್ಕೊಂಡ್ರೆ ಹತ್ಲಿಕ್ಕೆ ಇಳಿಲಿಕ್ಕೆ ಅಥವಾ ಅಲ್ಲಿ ನಿಮಗೆ ಏನು ಸಾಮಗ್ರಿಗಳನ್ನ ಹತ್ಲಿಕ್ಕೆ ಹಾಕ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು 28 ಅಡಿ ನೀವು ಒಂದು ಕಟ್ಟೆನ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಅದು ನೆಲದಿಂದ 2 ಅಡಿ ಹೈಟ್ ಇರ್ಬೇಕು ಸರ್. ನೆಲದಿಂದ 2 ಅಡಿ ಹೈಟ್ ಇರ್ಬೇಕು. ಯಾಕೆ ಅಂತಂದ್ರೆ ಇದ್ರ ಸೇಫ್ಟಿಗೋಸ್ಕರ ಹೊರತು ಬೇರೆ ಏನೋ ಉದ್ದೇಶ ಇಲ್ಲ. ಅದರಿಂದ ನೀವು ನೆಲದಲ್ಲಿ ಇಟ್ಕೊಂತೀನಿ ಅಂದ್ರೆ ಸೇಫ್ಟಿ ಇರ್ಬೇಕು ಮೊದ್ಲು. ಕೆಲವ್ರು ಏನ್ ಮಾಡಿದಾರೆ, ನೆಲದಲ್ಲೇ ಮಾಡ್ಕೊಂಡ್ಬಿಟ್ಟು ಸುತ್ತಲೂ ಮೆಶ್ ಹೊಡ್ಸಿದಾರೆ. ಸಣ್ಣ ಮೆಶ್ ಬರುತ್ತಲ್ಲ, ಸಣ್ಣ ಮೆಶ್ ಕೂಡ ಯೂಸ್ ಮಾಡ್ಬೋದು. ಇದು ನನಗೆ ಸೇಫ್ಟಿ ಇಲ್ಲ, ನಾನು ಹೊಲದಲ್ಲಿ ದೂರ ಇರೋದು, ತೋಟ ಹೊಲ ದೂರ ಇರೋದು, ನಾನು ಇಲ್ಲಿ ಬಂದು ಮನೆ ಬೇರೆ ಕಡೆ ಇರೋದು ಅಂದಾಗ ಕಟ್ಟೆನ ಕಂಪಲ್ಸರಿ ಕಟ್ಕೊಂಡ್ಲೇಬೇಕಾಗತ್ತೆ. ಸೊ ಹೇಳಿದ್ನಲ್ಲ, 28 ಅಡಿ ಉದ್ದ ಕಟ್ಕೋಬೇಕು, 4 ಅಡಿ ಅಗಲ ಬರುತ್ತೆ ಸರ್. ಇದು 4 ಅಡಿ ಅಗಲ. ಅದಾದ್ಮೇಲೆ ಈ ಟ್ಯೂಬಿಗಿಂದ 2 ಅಡಿ ಹೈಟ್ನಾಗೆ ಆ ಡ್ರಮ್ನ ಕಟ್ಟೆ ಕಟ್ಸ್ಕೋಬೇಕಾಗತ್ತೆ ನೀವು ಇಡ್ಲಿಕ್ಕೆ. ಅಂದ್ರೆ 28 ಅಡಿ ಒಳಗೇನಾ? 28 ಅಡಿ ಒಳಗಡೆನೆ. 1.5 ಇಂದ 2 ಅಡಿ ಎತ್ತರ ಇರುವಂತ ಒಂದು ಕಟ್ಟೆ ನಿರ್ಮಾಣ ಮಾಡ್ಕೊಂಡ್ರೆ ಆ ಡ್ರಮ್ ಇಡ್ಲಿಕ್ಕೆ ಈಸಿ ಆಗುತ್ತೆ. ಅಂದ್ರೆ 2 ಅಡಿ ಮೇಲೆ 1.5 ಅಡಿ? ಇಲ್ಲ ಇದು 2 ಕಟ್ಟೆ ಉದಾಹರಣೆ, ಈ ಕಟ್ಟೆ 2 ಅಡಿ ಎಕ್ಸ್ಟ್ರಾ ಮಾಡಿದಿರಲ್ಲ, ಅದ್ರ ಮೇಲ್ಗಡೆ 1.5 ಅಡಿ. ನಾನು ಅದನ್ನ ಹೇಳಿದ್ದು. ಅದನ್ನ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಡ್ರಮ್ ಇಟ್ಕೊಂಡು, ಆಮೇಲೆ ಈ ಏನು 28 ಅಡಿ ಏನು ಕಟ್ಟೆ ನಿರ್ಮಾಣ ಮಾಡ್ಕೊಂತಿರಲ್ಲ, ಇದು ಒಂದೇ ಹೈಟ್ ಅಲ್ಲಿ ಇರ್ಬೇಕು ಸರ್. ಯಾಕಂದ್ರೆ ಇದಕ್ಕೇನ್ ಮಿಷಿನ್ ಇರಲ್ಲ, ಮೋಟರ್ ಇರಲ್ಲ ಒಳಗೆ. ನೀವು ಅಕಸ್ಮಾತ್ ಕೋಲಿ ಹಿಂಗ್ ಮಾಡ್ಕೊಂಡ್ರೆ ಮತ್ತೆ ಕಟ್ಟೆನ ಕಟ್ಸ್ಬೇಕಾದ್ರೆ ಎಲ್ಲಾ ಬಯೋಡೈವರ್ಸಿಟಿ ನಾವು ಜೀವಾಮೃತನು ಕೂಡ ಈ ಕಡೆ ಬಂದ್ಬಿಡುತ್ತೆ. ಅವಾಗ ನಿಮಗೆ ಫಿಲ್ಟರ್ ಬರ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಸಮ ಇರ್ಬೇಕು. ಒಂದು ಏನಂತ ರಸಮಟ್ಟ, ರಸಮಟ್ಟಕ್ಕೆ ಈಕ್ವಲ್ ಆಗಿ ಏರು ಏನು ಇರಬಾರ್ದು. ನಾವೊಂದ್ ಸ್ವಲ್ಪ ಎಲ್ಲಾದ್ರೂ ತಗ್ಗು ಬ್ಯಾಲೆನ್ಸ್ ಮಾಡಿದ್ವಿ ಅಂತಂದ್ರೆ ಅಲ್ಲಿಗೆ ಬಂದು ಆ ಸ್ಲರಿ ಗಟ್ಟಿ ಪದಾರ್ಥ ಕುತ್ಕೊಳ್ಳೋದ್ರಿಂದ ತಿರ್ಗಾ ಇದು ಪೈಪಿಗೆ ಅಡ್ಡ ಬೀಳ್ಬೋದು. ಈ ಪೈಪಿಗೆ ಅಡ್ಡ ಬಿದ್ದು ಮುಂದೆ ತೊಂದ್ರೆ, ಗಟ್ಟಿ ಪದಾರ್ಥ ಬರುತ್ತೆ, ಮತ್ತೆ ಸೋಸುವಂತ ಸಮಸ್ಯೆ ಜಾಸ್ತಿ ಆಗುತ್ತೆ. ಸಮ ಇದ್ದಷ್ಟು ನಿಮಗೆ ತಿಳಿಯಾಗಿರ್ತಕ್ಕಂಥ ಜೀವಾಮೃತ ಮೇಲ್ ಬರುತ್ತೆ. ಸಿಸ್ಟಮ್ ಮಾಡಿರೋದೇ ಅದೇ ರೀತಿ ಸರ್. ಅವರು ಈ ಔಟ್ಲೆಟ್ ನ ಮೇಲ್ಗಡೆ ಕೊಟ್ಟಿದ್ದಾರೆ, ಇನ್ಲೆಟ್ ನ ಕೆಳಗಡೆ ಕೊಟ್ಟಿದ್ದಾರೆ. ಯಾವ್ದೇ ಸೆಡಿಮೆಂಟ್ಸ್ ಇದ್ರು ಕೆಳಗಡೆ ಕೂರ್ಲಿ, ಯಾವ್ದೇ ಔಟ್ಪುಟ್ ಹೊರಗ್ ಬರ್ಬೇಕು ಅಂದ್ರೆ ಮೇಲ್ಗಡೆ ವಾಲ್ ಮಾಡಿದಾರೆ. ಅದಕ್ಕೋಸ್ಕರ ಇಲ್ಲ ಇನ್ನೊಂದ್ ಏನಂದ್ರೆ, ಇನ್ನೊಂದು ವಾಲ್ ಮಾಡಿದೀವಿ ಕೆಳಗಡೆ. ಆ ಕಡೆ ಸೈಡ್ ಇದೆ ನಿಮಗೆ ಇಲ್ಲಿ ಜಾಗ ಇಟ್ಟಿರ್ತೀರಾ, ಇಟ್ಬಿಟ್ಟು ಸ್ವಲ್ಪ ದಿವಸ ಆದ್ಮೇಲೆ ನಾನು ಬೇರೆ ಕಡೆ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತಂದ್ರೆ, ಅಥವಾ ಇದಕ್ಕೆ ನಾನು ಮಿಸ್ ಆಗಿ ಯಾವ್ದೋ ಒಂದು ಪದಾರ್ಥ ಹಾಕ್ಬಿಟ್ಟೆ ನಾನು ಕ್ಲೀನ್ ಮಾಡೋ ಸಮಸ್ಯೆ ಆಗುತ್ತೆ. ಕ್ಲೀನ್ ಮಾಡೋದು ಹೇಗೆ ಅಂತಂದ್ರೆ, ಕೆಳಗಡೆ ಔಟ್ಲೆಟ್ ನ ಓಪನ್ ಮಾಡ್ಕೊಂಡ್ರೆ ಅಷ್ಟೂನು ಕ್ಲೀನ್ ಮಾಡ್ಕೋಬಹುದು ನೀವು. ಅಷ್ಟು 5,000 ಲೀಟರ್ನು ತೆಗಿಬಹುದು ನೀವು. ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಂತಂದ್ರು ನಿಮ್ಗೆ ಈಸಿ ಆಗ್ಲಿ ಅಂತ ಔಟ್ಲೆಟ್ ಕೊಟ್ಟಿದ್ದಾರೆ. ಈಗ ಹೊಸ್ತಾಗ್ ಕಲ್ಚರ್ನೆಲ್ಲ ಹೊಸ್ತಾಗ್ ಹಾಕ್ಬೇಕಾಗುತ್ತೆ. ಈಗ ಅದನ್ನೇನು ಬಳಸಂಗಂತೆ ಬರಲ್ಲ. ಸ್ನೇಹಿತರೆ, ಇಷ್ಟು ಮಾಹಿತಿ ನಿಮಗೆಲ್ಲ ಇದೆ ಅಂತ, ಇನ್ನ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಆ ಒಂದು ಕಮೆಂಟಿಗೆ ನಾನು ಮುಖೇಶ್ ಸರ್ನ ಮಾತಾಡಿಸಿ ಉತ್ತರವನ್ನು ಹೇಳ್ತೀನಿ. ಈಗ 5,000 ಘಟಕದ ಬಗ್ಗೆ ವಿವರಣೆ ಆಯ್ತು. ಈಗ ಬರ್ರಿ 1,500 ಘಟಕದ ಬಗ್ಗೆ ಅದನ್ನು ಮಾಹಿತಿ ತಿಳ್ಕ. ಹಲೋ.